ನಮ್ಮ ಹುಡುಗ ಬಂದು ಸುಬೇದ್ರ ಪಾಳ್ಯ. ಇದು ಸೇರಿಸಿ 1 ವರ್ಷ ಆಗಿದೆ. 1 ವರ್ಷ ಆಗಿದೆ. ಮತ್ತು ನಮ್ಮ ಬೆಳಗಿನ ಜಾವ 6:30 ಫೋನ್ ಬಂದಿದೆ. 6:30 ಫೋನ್ ಬಂದು ಏನಪ್ಪ ಬಂದು ವಿಚಾರಿಸಿ ನೋಡಿದಕ್ಕೆ ಬೆಳಗ್ಗೆ ಎದ್ದೇನೋ 5:30 ಎಬ್ಬಸಿ ವಾಕಿಂಗ್ ಮಾಡಿಸಿದ್ರಂತೆ. 2 ರೌಂಡ್ 3 ರೌಂಡ್ ಹೊಡೆದ್ರಂತೆ. ಹೊಡೆದ ತಕ್ಷಣ 3 ರೌಂಡ್ ಬಂದ ತಕ್ಷಣ ಸ್ಕಿಡ್ಡ ಬಿದ್ದುಬಿಟ್ಟ. ಹಿಂಗೆ ಬಿದ್ದುಬಿಟ್ಟು ನಾನು ಹುಡುಗನ ವಿಚಾರಿಸಿದ್ವಿ, ಹಿಂಗೆ ಎದ್ದ ಬಿದ್ದ ಬಟ್ ಅದೇನೋ ಬಂತು ಇವ್ರು ಹೇಳ್ತಿದ್ದಾರೆ. ಆಗೋಗ ನಾವು ಕಣ್ಣ ನೋಡಿದ್ರೆ ಏನಿಲ್ಲ. ಆ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಕ್ಯಾಮ್ರಾ ಏನೇನು ಇಲ್ಲ. ಆ ರೂಮಾಗಿರೋ ಕ್ಯಾಮ್ರಾ ಬಂದು ಕಿತ್ತಾಗಿದ್ದಾರೆ. ರೂಮಲ್ಲಿರೋ ಕ್ಯಾಮ್ರಾ ಬಂದು ಕಿತ್ತಾಗಿದ್ದಾರೆ. ಈ ಕ್ಯಾಮ್ರಾ ಬಂದು ವೈರ್ ಕಟ್ ಮಾಡಿದ್ದಾರೆ. ಇಲ್ಲಿ ಒಳಗಡೆ ಕ್ಯಾಮ್ರಾದಲ್ಲಿ ಏನೇನು ಕಾಣ್ತಾ ಇಲ್ಲ. ಬಟ್ ಇದೇನೋ ಫೋರ್ಜರಿ ಏನೋ ಆಗಿದೆ ಅಂತ ನಮ್ಗೆ ಡೌಟ್ ಸರ್. ಅದಕ್ಕೋಸ್ಕರ ನಾವೆಲ್ಲ ಬಂದು ಮಕ್ಳೇನಂತ ಒಬ್ಬ ಹುಡುಗ ಬೈಕ್ ಸರ್ ನೋಡಿ ಹುಡುಗ ಹೊಡಿತಾನೆ ಬಡಿತಾನೆ ಇವ್ರು ಹೋಗಿ ಹೇಳ್ತಿದ್ದಾನೆ. ಅದರಿಂದ ಬೇರೆ ಹುಡುಗರೆಲ್ಲ ಬೇರೆ ಏನು ಹೇಳಿಲ್ಲ ಅವರು. ಇಲ್ಲ ಸರ್ ಚೆನ್ನ ಹೊಡ್ಕೊಂಡಿದ್ದಾರೆ ಆಗಿದೆ ಪಗಿದೆ ಹೇಳ್ತಿದ್ದಾರೆ. ಈ ಹುಡುಗ ನೋಡಿ ಇವೆಲ್ಲ ಹೊಡಿತಾರೆ ಸರ್, ಕಡ್ಡೆ ಹೊಡಿತಾರೆ, ಆ ತರ ಹೊಡಿತಿತ್ತು ಹೇಳ್ತಿದ್ದಾರೆ. ಬಟ್ ಮಕ್ಳು ಮುರಿತದ ಈ ತರ ಆಶೆ ಸೇರ್ಸಿದ್ರೆ ಇವರೇ ಸೌಕರ್ಯ ನೋಡ್ಕೊಂಡು ನಾವು ಸೇರ್ಸಿ ಏನ್ ಬಂದ್ ಭಾಗ್ಯ. 2 ಲಕ್ಷ 3 ಲಕ್ಷ ಫೀಸ್ ಕಟ್ಟಿ ಏನ್ ಬಂದ್ ಪ್ರಯೋಜನ. ಅದೇ ತಂದೆ ತಾಯಿಗಳಲ್ಲಿ ಎಚ್ಚರಿಕೆ ತಗೊಂಡು ಇಂಥ ಸೇರ್ಸ್ತಿರೋದು ಒಳ್ಳೇದು ಅಂತ ನಾವ್ ಹೇಳ್ತೀವಿ ಸರ್. ಉಪ್ಪು ತನಗೆ ಆಗ್ಲೇಬೇಕು ಸರ್. ಯಾಕೆ ಯಾರು ಆಟ ಮಾಡ್ತಾರೆ ನಮ್ ಜೊತೆ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಅದೇ ತರ ಹೇಳ್ತಾರೆ ನಮ್ ಜೊತೆ ತಪ್ಪಿಲ್ಲ ಸರ್, ನಾವೆಲ್ಲ ನೋಡಿ ಅಲ್ಲಿ ಸೇರ್ಸಿದ್ವಿ ಇಲ್ಲಿ ಸೇರ್ಸಿದ್ವಿ, ಅವ್ರು ಓದಿಸಿದ್ವಿ ಇವ್ರು ಓದಿಸಿದ್ವಿ, ನಾವು ಚೆನ್ನ ನೋಡ್ಕೊಂಡಿದ್ವಿ, ನಮ್ಗೆಲ್ಲ ನಮ್ಮಿಂದ ಓದಿದ್ರೆ ಭಾರಿ ಚೆನ್ನಾಗಿ ಅನುಕೂಲ ಆಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ನೋಡಿಲ್ಲ ಕೇಳಿಲ್ಲ. ಇವ್ರ ಬೆಳೆ 6:30 ಏನ್ ಮಾಡಿದ್ದಾರೆ ಸರ್. 6:30 ಈ ತರ ಬಂದು ನಿಮ್ ಹುಡುಗ ಹಿಂಗ್ ಓಡ್ಬೇಕಾದ್ರೆ ಬಿದ್ಬಿಟ್ಟಿದ್ದಾನೆ, ಆಸ್ಪತ್ರೆ ತಗೊಂಡೋಗಿದ್ವಿ ಬನ್ನಿ ಅಂತ ಹೇಳಿದ್ರು. ಅಷ್ಟು ನಮ್ಮ ಹುಡುಗ ಬರೋಸಕ್ಕೆ ಕೈ ಕಾಲೆಲ್ಲ ಫುಲ್ ತಣ್ಣಗಾಗ್ಬಿಟ್ಟಿದ್ವು ಅಂತೆ. ಅಲ್ಲೇ ಹೋಗ್ಬಿಟ್ಟಿದ್ದಾನೆ, ಅಲ್ಲಿ ಹೊಸದಿ ಹೊರಟೋಗಿದ್ದಾನೆ. ನಮ್ಮ ಆರೋಪ ಸರ್. ಇದು ತನಿಖೆ ಆಗ್ಲೇಬೇಕು ಅಂತ ನಮ್ಮ ಉದ್ದೇಶ, ಬೇರೆ ಏನಿಲ್ಲ ಸರ್. ಯಾಕೆಂದ್ರೆ ಇವತ್ತು ಈ ಹುಡುಗಿ ನಾನು 10 ಜನ ಆಗ್ತದೆ ಇದೇ ತರ ಪಬ್ಲಿಕ್ ಎಷ್ಟೋ ಜನ ಆಗುತ್ತಲ್ವಾ ಸರ್. ಅದನ್ನ ಇವತ್ತು ಕ್ಲಿಯರ್ ಮಾಡಬೇಕು ಅಂತ ನಮ್ಮ ಕೋರಿಕೆ ಇದೆ.